ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ಕಷ್ಟವಾದ ದಿನ ಇದು. ವೆಲ್ಕಮ್ ಟು ಮೈ ಪ್ರೆಗ್ನೆನ್ಸಿ ಜರ್ನಿ. ಇನ್ನೇನು ಇವತ್ತು ತಾನೇ 3rd ಟ್ರೈಮಿಸ್ಟರ್ಗೆ ಬಿದ್ದಿದೆ, ಅಂದರೆ 7th ಮಂತಿಗೆ ಬಿದ್ದಿತ್ತು. ಎಲ್ಲ ನಾರ್ಮಲ್ ಆಗಿತ್ತು, ಎಲ್ಲ ಹೆಲ್ದಿ ಆಗಿತ್ತು. ಅಕಸ್ಮಾತಾಗಿ ನನ್ನ ಲೆಫ್ಟ್ ಸೈಡ್ ಹೊಟ್ಟೆಗೆ ಕಾಲು ತಗಲಿದಾಗ ಅಷ್ಟೊಂದು ಹೆವಿ ಪೇಯ್ನ್ ಏನು ಬಂದಿಲ್ಲ, ಪೇಯ್ನ್ ಇತ್ತು. ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಲ್ಕೊಂಬಿಟ್ಟೆ. ಮಲ್ಕೊಂಡು ಒಂದು 5-10 ಮಿನಿಟ್ಸ್ ಆದಮೇಲೆ ಎದ್ದೇಳೋಣ ಅಂತ ಹೋದರೆ ಪೇಯ್ನು ಎದ್ದೇಳಕ್ಕೆ ಕೂಡ ಆಗ್ತಾಯಿಲ್ಲ, ಆ ರೇಂಜಿಗೆ ಬಂತು. ಅದು ಬೇರೆ ಇದು 7th ಮಂತ್ ಬೇರೆ, ಅದು ಡೆಲಿವರಿ ಚಾನ್ಸಸ್ ಬೇರೆ ಇರುತ್ತೆ. ಇವಾಗ ತಾನೇ ಹಿಂಗೆ ಆಗಬೇಕಾ ಅಂತ ಭಯ ಎತ್ಕೊಂತು ನನಗೆ. ಇನ್ನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಯಾವುದಂದ್ರೆ ಅದು ಪೇನ್ ಕಿಲ್ಲರ್ಸು ತೊಗೊಳಂಗಿಲ್ಲ, ನಮ್ಮ ಇಷ್ಟಕ್ಕೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ದಿರ ಯಾವುದು ಬೇರೆ ಮೆಡಿಸಿನ್ ತೊಗೊಳಂಗಿಲ್ಲ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಅದು ಬೇರೆ 7th ಮಂತ್ ಅನ್ನೋ ಭಯ ನನಗಿತ್ತು. 3rd ಟ್ರೈಮಿಸ್ಟರ್ ಸ್ಟಾರ್ಟ್ ಆಯಿತು, ಎಲ್ಲ ಪ್ರಾಬ್ಲಮ್ಸ್ ಕೂಡ ಅದೇ ಥರ ಸ್ಟಾರ್ಟ್ ಆಯಿತು. ಮತ್ತು ಈ ಪೇಯ್ನ ನಾನು ಹೆಂಗೆ ಮ್ಯಾನೇಜ್ ಮಾಡಿದೆ ಮತ್ತು ಹಾಸ್ಪಿಟಲ್ಗೆ ಹೋದ್ನಾ ಇಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಫಾಲೋ ಫಾರ್ ಮೋರ್ ವೀಡಿಯೋಸ್.